ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೀಮಾಶಂಕರ್. ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. 2024-25ನೇ ಸಾಲಿನ ಪಠ್ಯ ಪುಸ್ತಕಗಳನ್ನ ನಾವು ಪಡ್ಕೊಂಡಿದೀವಿ ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ನಾವು ವಿತರಣೆಯನ್ನ ಮಾಡಿದ್ವಿ ಶಾಲೆಗಳಲ್ಲಿ. ಆದ್ರೆ SATS ನಲ್ಲಿ ನಾವು ಪಠ್ಯ ಪುಸ್ತಕಗಳನ್ನ ರಿಶ್ಯೂ ಮಾಡ್ಕೊಂಡಿಲ್ಲ, ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. SATS ನಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪಠ್ಯ ಪುಸ್ತಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಮೊದಲು ನಾವು ಡೆಲಿವರಿ ಚಲನನ್ನ ರಿಶ್ಯೂ ಮಾಡ್ಕೋಬೇಕು. ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ನಲ್ಲಿ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನ ಯಾವ ರೀತಿ ರಿಶ್ಯೂ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬಳಸಿಕೊಂಡು ಲಾಗಿನ್ ಅನ್ನ ಆಗಬೇಕು. ಲಾಗಿನ್ ಆದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ SATS. ಇದರಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ನಂತರ ಅದರಲ್ಲಿ ಕೆಳಗಡೆ ಇಲ್ಲಿ ರಿಸೀವ್ ಡೆಲಿವರಿ ಚಲನ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಸೀವ್ ಡೆಲಿವರಿ ಚಲನ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ 2024-25 ಅಂತ ಬಂದಿರುತ್ತೆ. ನಂತರ ಕೆಳಗಡೆ ಇಲ್ಲಿ ಸೀರಿಯಲ್ ನಂಬರ್ ಇದೆ, ನಂತರ DC ನಂಬರ್ ಇದೆ, ನಂತರ DC ಟೈಪ್ ಇದೆ, ಸಪ್ಲೈ ಡೇಟ್ ಇದೆ, ಎಕ್ಸ್ಪೆಕ್ಟೆಡ್ ಡೇಟ್ ಇದೆ. ಈ ರೀತಿ ಕೆಲವೊಂದು ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಈಗ ನಾವು ಪ್ರಮುಖವಾಗಿ ಇಲ್ಲಿ ಎರಡನೇ ಕಾಲಮ್ ಅಲ್ಲಿ DC ನಂಬರ್ ಅಂತ ಇದೆ, ಕೆಳಗಡೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಒಂದು ಲಿಂಕ್ ಇದೆ. ಈ ಲಿಂಕ್ ಮೇಲೆ ನಾವು ಮೊದಲು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಟೆಕ್ಸ್ಟ್ ಬುಕ್ ರಿಶ್ಯೂ ಸ್ಟ್ಯಾಂಡರ್ಡ್ ವೈಸ್ ಅಂತ ಇದೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದಾವೋ ಅಷ್ಟು ತರಗತಿಗಳು ಕಾಲಮ್ ಇಲ್ಲಿ ಓಪನ್ ಆಗುತ್ತೆ. ನಮ್ಮ ಶಾಲೆಯಲ್ಲಿ 8 ತರಗತಿಗಳಿದಾವೆ, ಹೀಗಾಗಿ 8 ಕಾಲಮ್ ಇಲ್ಲಿ ಓಪನ್ ಆಗಿದೆ. ಈಗ ನಾವು ಪ್ರತಿಯೊಂದು ಕ್ಲಾಸ್ ನ ಓಪನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಪನ್ ಮಾಡಬೇಕಾದ್ರೆ ಇಲ್ಲಿ ಕ್ಲಾಸ್ ಅಂತ ಇದೆ, ಅದ್ರ ಕೆಳಗಡೆ ಇಲ್ಲಿ ಕ್ಲಾಸ್ ವೈಸ್ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, ಈ ರೀತಿ ಎಲ್ಲಾ ತರಗತಿಗಳಿದೆ. ಈಗ ನಾವು ಒಂದು ತರಗತಿಯನ್ನ ಓಪನ್ ಮಾಡಬೇಕಾದ್ರೆ ಇಲ್ಲಿ ನಾನು 1ನೇ ತರಗತಿಯನ್ನ ಓಪನ್ ಮಾಡಬೇಕಾದ್ರೆ ಈ ಒಂದು ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ನೀವು 2ನೇ ತರಗತಿನ ಓಪನ್ ಮಾಡಬೇಕಾದ್ರೆ 2 ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಆ ತರಗತಿಯ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಈ ಎಲ್ಲಾ ತರಗತಿಗಳು ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆ. ಈಗ ನಾನು 1ನೇ ತರಗತಿಯನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕೆಲವೊಂದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗಿರುತ್ತೆ. ಕೆಳಗೆ ಇಲ್ಲಿ ರಿಸೀವ್ ಡೇಟ್ ಅಂತ ಇದೆ. ಈ ರಿಸೀವ್ ಡೇಟ್ ನೀವು ಯಾವಾಗ ಶಾಲೆಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ರಿಸೀವ್ ಮಾಡ್ಕೊಂಡ್ರಿ ಆ ಒಂದು ಡೇಟ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನಾನು ನಮ್ಮ ಶಾಲೆಗೆ ಪಠ್ಯ ಪುಸ್ತಕವನ್ನ ತೆಗೆದುಕೊಂಡ ದಿನಾಂಕವನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಈಗ ನಾನು 1ನೇ ತರಗತಿಯನ್ನ ಓಪನ್ ಮಾಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಸೀರಿಯಲ್ ನಂಬರ್ ಇದೆ, ನಂತರ ಇಲ್ಲಿ ಟೈಟಲ್ ಕೋಡ್ ಇದೆ, ನಂತರ ಟೈಟಲ್ ನೇಮ್ ಇದೆ, ನಂತರ ಇಲ್ಲಿ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಆಸ್ ಪರ್ SATS ಅಂತ ಇದೆ. ಅಂದ್ರೆ ಕಳೆದ ಬಾರಿ ನಮ್ಮ ಶಾಲೆಯಲ್ಲಿ 1ನೇ ತರಗತಿಗೆ ಎಷ್ಟು ವಿದ್ಯಾರ್ಥಿಗಳಿದ್ರು ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ತೋರಿಸುತ್ತೆ. ನಂತರದ ಒಂದು ಕಾಲಮ್ ನಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತ ಇದೆ. ಅಲ್ಲಿ ನಾವು 1ನೇ ತರಗತಿಗೆ ಅಂದ್ರೆ ಈ ವರ್ಷ 1ನೇ ತರಗತಿಗೆ ಎಷ್ಟು ಪಠ್ಯ ಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸಿದ್ವಿ ಆ ಒಂದು ಸಂಖ್ಯೆ ಇಲ್ಲಿ ತೋರಿಸ್ತಾ ಇದೆ. ನಂತರ ಇಲ್ಲಿ ನಂಬರ್ ಆಫ್ ಬುಕ್ಸ್ ಆಲ್ರೆಡಿ ರಿಸೀವ್ಡ್ ಎಟ್ ಸ್ಕೂಲ್ ಅಂತ ಇದೆ. ಇನ್ನ ನಾವು ಇಲ್ಲಿ ರಿಸೀವ್ ಮಾಡ್ಕೊಂಡಿಲ್ಲ, ಹೀಗಾಗಿ 0 ತೋರಿಸ್ತಾ ಇದೆ. ನಂತರ ಇಲ್ಲಿ ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್ ಅಂತ ಇದೆ, ಅಂದ್ರೆ 40 ಪಠ್ಯ ಪುಸ್ತಕಗಳು ಸಪ್ಲೈ ಆಗ್ಬೇಕು ಅಂತ ಇದೆ. ನಂತರ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಅಂತ ಇದೆ. ಈ ಒಂದು ಕಾಲಮ್ ನಲ್ಲಿ ನೀವು ನಿಮ್ಮ ಶಾಲೆಗೆ ಎಷ್ಟು ಪಠ್ಯ ಪುಸ್ತಕಗಳನ್ನ ರಿಸೀವ್ ಮಾಡ್ಕೊಂಡ್ರಿ ಆ ಒಂದು ಸಂಖ್ಯೆಯನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಆಲ್ರೆಡಿ ಇಲ್ಲಿ ನೀವು ಎಷ್ಟು ಬೇಡಿಕೆಯನ್ನ ಸಲ್ಲಿಸಿರ್ತೀರಿ ಆ ಒಂದು ಸಂಖ್ಯೆ ಆಟೋಮೆಟಿಕ್ ಆಗಿ ಇಲ್ಲಿ ಫಿಲ್ ಆಗಿರುತ್ತೆ, ಫ್ರೀ ಫಿಲ್ ಆಗಿ. ಒಂದು ವೇಳೆ ಕಡಿಮೆ ಸಂಖ್ಯೆಯನ್ನ ನೀವೇನಾದ್ರೂ ರಿಸೀವ್ ಮಾಡ್ಕೊಂಡಿದ್ದೆ ಆದ್ರೆ ಇಲ್ಲಿ ನೀವು ಆ ಸಂಖ್ಯೆಯನ್ನ ಎಂಟ್ರಿ ಮಾಡಬಹುದು. ನಾನೀಗ 40 ಬೇಡಿಕೆಯನ್ನ ಸಲ್ಲಿಸಿದ್ದೀನಿ, 40 ಸಂಖ್ಯೆ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ. ಆ 40 ಸಂಖ್ಯೆಯನ್ನ ನಾನು ಹಾಗೆ ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಟೈಟಲ್ ಗಳನ್ನ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಸೇವ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ದಿಸ್ ಇಸ್ ಎ ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಇದೆ. ಇದು ಫೈನಲ್ ಸಬ್ಮಿಷನ್ ಆಗುತ್ತೆ. ಹೀಗಾಗಿ ಸಬ್ಮಿಷನ್ ಮಾಡೋಕ್ಕಿಂತ ಮುಂಚೆ ಕೇರ್ಫುಲ್ ಆಗಿ ನೀವು ನೋಡ್ಕೊಂಡು ಇಲ್ಲಿ ಓಕೆನ ಕೊಡ್ಬೇಕಾಗುತ್ತೆ. ನಾನು ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಇದೆ. ಮತ್ತೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ 1ನೇ ತರಗತಿ ಡಾಟಾವನ್ನ ನಾನು ಸೇವ್ ಮಾಡಿದೆ. ಇಲ್ಲಿ ನೀವು ನೋಡಬಹುದು ಈ 1ನೇ ತರಗತಿ ಈ ಒಂದು ಕಾಲಮ್ ಅಲ್ಲಿ ಟೋಟಲ್ ಬುಕ್ ರಿಸೀವ್ಡ್ ಅಂತ ಇದೆ. ಇಲ್ಲಿ ರಿಸೀವ್ಡ್ ಇದಕ್ಕಿಂತ ಮುಂಚೆ ನಾವು ಸೇವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ 0 ಇತ್ತು, ನಾವು ರಿಸೀವ್ ಮಾಡ್ಕೊಂಡಿದೀವಿ, ಹೀಗಾಗಿ ಇಲ್ಲಿ ರಿಸೀವ್ಡ್ ಸಂಖ್ಯೆ ಇಲ್ಲಿ ತೋರಿಸ್ತಾ ಇದೆ. ನಂತರ ಕೊನೆಯದಾಗಿ ಇಲ್ಲಿ ರಿಸೀವ್ ಡೇಟ್ ಅಂತ ಇದೆ. ನಾವು ಯಾವಾಗ ರಿಸೀವ್ ಮಾಡ್ಕೊಂಡಿದೀವಿ ಆ ಡೇಟು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ.
ನಂತರ ಈಗ 1ನೇ ತರಗತಿಗೆ ನಾನು ಸೇವ್ ಮಾಡಿದೆ. ನಂತರ ಈಗ 2ನೇ ತರಗತಿಯನ್ನು ಸೇವ್ ಮಾಡ್ತೀನಿ. 2ನೇ ತರಗತಿ ಸೇವ್ ಮಾಡಬೇಕಾದ್ರೆ 2ನೇ ತರಗತಿ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಬರುತ್ತೆ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ರಿಸೀವ್ ಡೇಟ್, ನಾವು ಒಂದು ತರಗತಿಗೆ ಒಂದು ರಿಸೀವ್ ಡೇಟ್ ಅನ್ನ ಹಾಕಿದಾಗ ಆ ಒಂದು ಡೇಟ್ ಇಲ್ಲಿ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಒಂದ್ ವೇಳೆ ಬೇರೆ ಬೇರೆ ತರಗತಿಗೆ ಬೇರೆ ಬೇರೆ ಡೇಟ್ ಅಲ್ಲಿ ನೀವೇನಾದ್ರೂ ರಿಸೀವ್ ಮಾಡಿದ್ರೆ ಈ ಡೇಟ್ ಅನ್ನ ಚೇಂಜ್ ಮಾಡಬಹುದು. ಇಲ್ಲ ಎಲ್ಲಾ ತರಗತಿಗಳು ಕೂಡ ಒಂದೇ ಡೇಟ್ ಅಲ್ಲಿ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಈ ಡೇಟ್ ಅನ್ನ ನೀವು ಹಾಗೆ ಬಿಡಬಹುದು. ಇಲ್ಲಿ ಕೂಡ ನೀವು ಎಷ್ಟು ಬುಕ್ ಶಾಲೆಗೆ ರಿಸೀವ್ ಮಾಡ್ಕೊಂಡಿದ್ರಿ ಗುಡ್ ಕಂಡೀಷನ್ ಅಲ್ಲಿ ಅಷ್ಟು ಸಂಖ್ಯೆಯನ್ನ ಎಂಟ್ರಿ ಮಾಡಿ, ಅಥವಾ ಫ್ರೀ ಫಿಲ್ ಆಗಿ ಬಂದಿರುವಂತ ಸಂಖ್ಯೆಗೆ ನೀವು ರಿಸೀವ್ ಮಾಡ್ಕೊಂಡಿರುವಂತ ಸಂಖ್ಯೆಗೆ ಸಾಮ್ಯತೆ ಇದ್ರೆ ನೀವು ಅದನ್ನ ಅಷ್ಟೇ ಬಿಡಬಹುದು. ಬಿಟ್ಟು ನಂತರ ಕೆಳಗಡೆ ಇಲ್ಲಿ ಸೇವ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಓಕೆ ಅನ್ನ ಕೊಡಿ, ಮತ್ತೊಂದ್ಸರಿ ಓಕೆ ಅನ್ನ ಕೊಡಿ. ಓಕೆ ಕೊಟ್ಟಾಗ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಶಾಲೆಯಲ್ಲಿ ಎಷ್ಟು ತರಗತಿಗಳಿದ್ದವೋ ಅಷ್ಟು ತರಗತಿಗಳ ಮೇಲೆ ನೀವು ಕ್ಲಿಕ್ ಅನ್ನ ಮಾಡುವುದರ ಮೂಲಕ ಆ ಒಂದು ತರಗತಿಯ ಟೆಕ್ಸ್ಟ್ ಬುಕ್ ಗಳನ್ನ ನೀವು ರಿಸೀವ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ನಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲಾ ತರಗತಿಗಳ ಪಠ್ಯ ಪುಸ್ತಕಗಳನ್ನ ಮೊದಲು ರಿಸೀವ್ ಮಾಡ್ಕೋತೀನಿ. ಹೀಗೆ ನಿಮ್ಮ ಶಾಲೆಯಲ್ಲಿರುವಂತ ಪ್ರತಿಯೊಂದು ತರಗತಿಗಳನ್ನ ಅಲ್ಲಿರುವಂತ ಪಠ್ಯ ಪುಸ್ತಕಗಳನ್ನ ರಿಸೀವ್ ಮಾಡ್ಕೊಂಡ ನಂತರ ಕೊನೆಯದಾಗಿ ನಾವಿಲ್ಲಿ ಫೈನಲ್ ಸಬ್ಮಿಟ್ ಅನ್ನ ಕೊಡಬೇಕು. ಈ ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ನೀವು ಎಲ್ಲಾ ತರಗತಿಗಳ ಪಠ್ಯ ಪುಸ್ತಕಗಳನ್ನ ರಿಸೀವ್ ಮಾಡ್ಕೊಂಡಿದ್ರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ನೀವು ಫೈನಲ್ ಸಬ್ಮಿಟ್ ಅನ್ನ ಕೊಡಬೇಕಾಗುತ್ತೆ. ಈಗ ನಾನು ಫೈನಲ್ ಸಬ್ಮಿಟ್ ಅನ್ನ ಕೊಡ್ತೀನಿ. ಫೈನಲ್ ಸಬ್ಮಿಟ್ ಕೊಟ್ಟಾಗ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಕೊನೆಯದಾಗಿ ಇಲ್ಲಿ ಜನರೇಟ್ ಚಲನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ನೀವು ರಿಸೀವ್ ಮಾಡ್ಕೊಂಡಿರುವಂತ ಎಲ್ಲಾ ಪಠ್ಯ ಪುಸ್ತಕಗಳ ಒಂದು ಅಕ್ನಾಲೆಜ್ಮೆಂಟ್ ಲೆಟರ್ ಇಲ್ಲಿ ಬರುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಶಾಲೆಗೆ ಸರಬರಾಜು ಆಗಿರುವಂತಹ ಪಠ್ಯ ಪುಸ್ತಕಗಳನ್ನ SATS ನಲ್ಲಿ ಬಹಳ ಸುಲಭವಾಗಿ ಡೆಲಿವರಿ ಚಲನ್ ಅನ್ನ ನಾವು ರಿಸೀವ್ ಮಾಡ್ಕೋಬಹುದು. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನನ್ನ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.